ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಕತೆ ವಿತ್ ಅಮ್ಮ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಕೋಡ್ಬಳೆ. ಇದನ್ನು ಮಾಡಲು ಏನೇನು ಬೇಕು ಅಂತ ನೋಡೋಣ ಬನ್ನಿ. 1 ಕಪ್ ಹುರಿದಿರೋ ಚಿರೋಟಿ ರವೆ, ಬೆಳ್ಳುಳ್ಳಿ, ಅರ್ಧ ಕಪ್ ಕಾಯಿ ತುರಿ, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 4 ಟೇಬಲ್ ಸ್ಪೂನ್ ಮೈದಾ, 2 ಕಪ್ ಹುರಿದಿರೋ ಅಕ್ಕಿ ಹಸಿಟ್ಟು, ಅರ್ಧ ಕಪ್ ಕಡಲೆ ಹಸಿಟ್ಟು, ಈರುಳ್ಳಿ, ಕರಿಬೇವು, ಜೀರಿಗೆ, ಬಿಳಿ ಎಳ್ಳು, ಉಪ್ಪು, 3 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಬಿಸಿ ನೀರು. ಈಗ ಜಾರಿಗೆ ಕಾಯಿ ತುರಿ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಒಂದು ಪಾತ್ರೆಗೆ ನುಣ್ಣಗೆ ರುಬ್ಬಿಕೊಂಡಿರುವ ಪೇಸ್ಟ್ ಮತ್ತು ತುಪ್ಪವನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಕುದಿ ಬರುವ ತನಕ ಕುದಿಸಿಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ ಚಿರೋಟಿ ರವೆ, ಅಕ್ಕಿ ಹಸಿಟ್ಟು, ಮೈದಾ, ಕಡಲೆ ಹಸಿಟ್ಟು, ಜೀರಿಗೆ, ಬಿಳಿ ಎಳ್ಳು, ಅಚ್ಚ ಖಾರದ ಪುಡಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಕುದಿಸಿರುವ ಪೇಸ್ಟನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಹಿಟ್ಟು ಈ ಹದದಲ್ಲಿ ಇರಬೇಕು. ಚಿಕ್ಕ ಉಂಡೆ ತೆಗೆದುಕೊಂಡು ನಾದಿಕೊಳ್ಳಬೇಕು. ನಂತರ ಕೋಡುಬಳೆ ಆಕಾರಕ್ಕೆ ಸುತ್ತಿಕೊಳ್ಳಬೇಕು. ಕಾಯ್ದಿರುವ ಎಣ್ಣೆಗೆ ಸುತ್ತಿರುವ ಕೋಡುಬಳೆಗಳನ್ನು ಹಾಕಬೇಕು. ಹೀಗೆ ಲೋ ಫ್ಲೇಮಿನಲ್ಲಿ ಬೇಯಿಸಬೇಕು. ಅದನ್ನು ತಿರುವಾಕುತ್ತಾ ಬೇಯಿಸಬೇಕು. ಈ ಬಣ್ಣ ಬಂದಿದ ನಂತರ ತೆಗೆಯಬೇಕು. ಈಗ ಸವಿಯಲು ಸಿದ್ಧ ಕರುಮ್ ಕೋಡ್ಬಳೆ. ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಬೇರೆ ರೆಸಿಪಿ ವಿಡಿಯೋಸ್ ಬೇಕು ಅಂದರೆ ಕಿಚನ್ ಕತೆ ವಿತ್ ಅಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.